ಮಂತಪಾಶಧರಂ ದಿವ್ಯಾರ್ಭಕಾಕೃತಿಂ ಶಿಖಾಬಂಧತ್ರಯೋಪೇತಂ ಭೈಷ್ಮೀ ಮಧ್ವಕರಾಂಚಿತಂ. ರಾಘವ ರಾಘವ ರಾಕ್ಷಸಶತ್ರು ಮಾರುತಿವಲ್ಲಭ ಜಾನಕೀಕಾಂತ. ಪ್ರಥಮೋ ಹನುಮಾನ್ ನಾಮ ದ್ವಿತೀಯೋ ಭೀಮಯೇವ ಚ ಪೂರ್ಣಪ್ರಜ್ಞಾಃ ತೃತೀಯಸ್ತು ಭಗವತ್ಕಾರ್ಯಸಾಧಕಃ. ತಪೋ ವಿದ್ಯಾ ವಿರಕ್ತ್ಯಾದಿ ಸದ್ಗುಣೌಘಾಕರಾನಹಂ ವಾದಿರಾಜಗುರೂನ್ ವಂದೇ ಹಯಗ್ರೀವ ಪದಾಶ್ರಯಾನ್. ಮೂಕೋಪಿ ಯತ್ಪ್ರಸಾದೇನ ಮುಕುಂದ ಶಯನಾಯತೆ ರಾಜರಾಜಾಯತೆ ರಿಕ್ತಾಃ ರಾಘವೇಂದ್ರಂ ತಮಾಶ್ರಯೇ. ಬ್ರಹ್ಮಚರ್ಯ ಹರಿಪ್ರೀತಿ ಸುವಿದ್ಯಾವಾದಶಾಲಿನಃ ಇಷ್ಟದಾನ್ ಕಷ್ಟಹರ್ತॄನ್ನಃ ವಿದ್ಯಾಮಾನ್ಯಾನ್ ಮುನೀನ್ ನುಮಃ. ಸಮಸ್ತ ಗುರುಭ್ಯೋ ನಮಃ. ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದ ಪನಿತು ಪೇಳುವೆ, ಪರಮ ಭಗವದ್ಭಕ್ತರು ಇದನ್ನು ಆದರದಿ ಕೇಳುವುದು. ಶ್ರೀ ಜಗನ್ನಾಥದಾಸರು ವಿಭೂತಿ ಸಂಧಿಯಲ್ಲಿ ಸಕಲ ಶಾಸ್ತ್ರಗಳ ಉಲ್ಲೇಖವನ್ನು ಮಾಡ್ತಾ ಬೇರೆ ಬೇರೆ ವಿಭೂತಿ ರೂಪಗಳನ್ನು ಸಂಗ್ರಹಿಸಿದ್ದಾರೆ. ಅಲ್ಲಿ ನೂರಾರು ವಿಭೂತಿ ರೂಪಗಳನ್ನು ಹೇಳಿದರೆ 10ರಲ್ಲಿ ಅದನ್ನು ಅಂತರ್ಭಾವ ಮಾಡುವ ವಿಶೇಷತೆ ಅದು ಶ್ರೀ ಜಗನ್ನಾಥದಾಸರದ್ದು. ನಾವು ನಿನ್ನೆ ನೋಡಿದ ಹಾಗೇನೆ ನೀತ, ಸಾಧಾರಣ, ವಿಶೇಷ, ಸಜಾತೀಯ, ವಿಜಾತೀಯ, ಖಂಡ, ಅಖಂಡ, ನೈಜ, ಸಹಜ, ಆಹಿತ ಅನ್ನುವ 10 ವಿಭೂತಿ ರೂಪಗಳು. ನೀತ ಅಂದರೆ ಲಕ್ಷ್ಮೀದೇವಿಯ ಪ್ರತೀಕದಲ್ಲಿ ಭಗವಂತನ ವಿಭೂತಿ ರೂಪ. ಎಂದೆಂದೂ ದೂಷಿತಳಾಗದೇ ಇದ್ದ ಲಕ್ಷ್ಮೀದೇವಿಯ ಪ್ರತೀಕದಲ್ಲಿ ಭಗವಂತನ ವಿಶೇಷವಾದ ವಿಭೂತಿ ರೂಪ. ಪ್ರತಿಯೊಬ್ಬರೂ ಲಕ್ಷ್ಮೀದೇವಿಯನ್ನು ಆರಾಧನೆ ಮಾಡ್ತಾರೆ. ಹಾಗಾಗಿ ಮೊದಲನೆಯ ನೀತ ಅನ್ನುವ ಪ್ರತೀಕ ಅದು, ಅಲ್ಲೊಂದು ಭಗವಂತನ ವಿಭೂತಿ ರೂಪ. ಸಾಧಾರಣ, ವಿಶೇಷ ಅಂತ. ಸಾಧಾರಣ ಅಂದರೆ ಎಲ್ಲರಲ್ಲಿಯೂ ಇರುವ ಭಗವಂತನ ವಿಭೂತಿ ರೂಪ. ನಾವು ನಿನ್ನೆ ನೋಡಿದ್ದೇವೆ ಭಗವಂತನ 72,000 ರೂಪಗಳು ಅಂತ ಚಿಕ್ಕ ಉದಾಹರಣೆ ಕೊಟ್ಟಿದ್ದೇವೆ. ಅದೇ ರೀತಿ ವಿಶೇಷ ಅಂದರೆ ಒಮ್ಮೊಮ್ಮೆ ಭಗವಂತ ಅಲ್ಲಿ ವಿಶೇಷವಾಗಿ ಸನ್ನಿಹಿತನಾಗ್ತಾನೆ, ಮತ್ತು ಅದೃಶ್ಯನಾಗ್ತಾನೆ. ಭಗವಂತನ ವಿಶೇಷವಾದ್ದು ಸಾಮರ್ಥ್ಯ ಗೊತ್ತಾಗುವಂಥದ್ದು ಅಂತ. ಈ ನೀತ, ಸಾಧಾರಣ, ವಿಶೇಷ ಇದಕ್ಕೆ ಮತ್ತೊಂದು ಉದಾಹರಣೆಗಳನ್ನು ಕೊಡಬೇಕು ಅಂತಂದರೆ ಇವತ್ತಿನ ಪಟ್ಟಾಭಿಷೇಕದ ವೈಭವ. ರಾಯರ ಮಾತಿನ ಬಗ್ಗೆ ಈಗಾಗಲೇ ಈ ವೇದಿಕೆಯಲ್ಲಿ ನೀವು ನೋಡಿದ್ದೀರಿ. ರಾಯರು ಮಾತಾಡಿದರೆ ಅದನ್ನು ಮತ್ತೆ ತಿದ್ದುವ ಪ್ರಶ್ನೆನೇ ಇಲ್ಲ ಅಂತ. ರಾಯರು ಬರೆದರೆ ಅದನ್ನು ಮತ್ತೆ ನೋ ಪರಿಮಾರ್ಷ್ಟಿ, ತಿದ್ದುವುದೇ ಇಲ್ಲ ಅಂತ. ಉಕ್ತಂ ನೋ ವಕ್ತಿ, ಹೇಳಿದ್ದನ್ನು ಮತ್ತೆ ಹೇಳುವುದಿಲ್ಲ. ಪುನರುಕ್ತಿ, ರಿಪಿಟೇಷನ್ ಅನ್ನುವ ದೋಷ ರಾಯರಲ್ಲಿ ಇಲ್ಲ. ಯಾವುದೇ ದೋಷಗಳು ರಾಯರಲ್ಲಿ ಇಲ್ಲ. ಒಂದು ರೀತಿಯಲ್ಲಿ ಪರಿಶುದ್ಧರಾದವರು ರಾಯರು ಅಂತ. ಈ ಮಾತು ಮತ್ತು ಶಬ್ದಗಳಲ್ಲಿ ದೋಷ ಬಾರದೇ ಇರಬೇಕಾಗಿದ್ದರೆ ನಾಲಿಗೆ ಸರಿ ಇರಬೇಕು, ಮನಸ್ಸು ಸರಿ ಇರಬೇಕು. ಕೆಲವು ಸಲ ನಾಲಿಗೆ ಸರಿ ಇರ್ತದೆ, ಮನಸ್ಸು ಸರಿ ಇಲ್ಲದಿದ್ದರೆ ಏನೋ ಹೇಳಬೇಕಾದನ್ನು ಏನೋ ಹೇಳಿ ನಾವು ನಗೆಪಾಟಲಾಗ್ತೇವೆ ನಾವು. ಅದೇ ರೀತಿ ನಾಲಿಗೆ ಸರಿ ಇಲ್ಲದೆ ಹೋದರೂ ಕೂಡ ಭೀಮ ಕೊಂದ ಎಂಬಲ್ಲಿಗೆ ದುರ್ಯೋಧನ ಕೊಂದ ಅಂಥೇಳಿ ಏನೇನೋ ಅಸಹ್ಯ ನಾವು ಮಾಡ್ತೇವೆ. ಮನಸ್ಸೂ ಸರಿ ಇರಬೇಕು, ನಾಲಿಗೆನೂ ಸರಿ ಇರಬೇಕು. ರಾಯರದ್ದು ಮಾತು, ನಾಲಿಗೆ ಎಲ್ಲ ಚೆನ್ನಾಗಿತ್ತು. ಅದು ಯಾಕೆ ತಂದರೆ ಮನೋದೇವತೆ ಯಾರು, ವಚನ ದೇವತೆ ಯಾರು, ರಾಯರು ಅವರೇ ತಿಳಿಸಿದ್ದಾರೆ. ಮನೋದೇವತೆ ಯಾರು? ಸಾಮಾನ್ಯವಾಗಿ ನಾವು ಸ್ಕಂದ, ಇಂದ್ರ, ರುದ್ರದೇವರು ಅಂತೆಲ್ಲ ಹೇಳ್ತೇವೆ ನಾವು. ಅದಕ್ಕಿಂತಲೂ ವಿಶಿಷ್ಟವಾದ ಮನೋದೇವತೆ ಅಂತಂದರೆ ರಾಯರ ಭಾಷೆಯಲ್ಲಿ ಹೇಳಬೇಕು ಅಂತಂದರೆ ಮನೋವಚನ ದೇವತಾಯ ರಮಾಯ ಅಪಿ ಪ್ರಣಾಮ ಮಾಚಷ್ಟೆ ದಶ್ಯಪತ್ತೆ ಅನ್ನೋದಕ್ಕೆ ರಾಯರು ಪರಿಮಳದ ಮೊದಲನೆಯ ಪಂಕ್ತಿಯಲ್ಲಿ ವಿವರಣೆ ನೀಡಿದ್ದಾರೆ. ಮನೋವಚನ ದೇವತೆ ಯಾರು ಅಂತಂದರೆ ರಮಾದೇವಿ ಅಂತ. ರಮಾ ಅಂದರೆ ಅಲ್ಲಿ 2 ಅರ್ಥ. ಅಲ್ಲಿ ರ ಪ್ಲಸ್ ಮ ರಮಾ ಅಂತ.
ರಾ ಅಂದರೆ ಆನಂದ, ಮಾ ಅಂದರೆ ಜ್ಞಾನ. ದುಡ್ಡು ಬಂದಾಗ ಆನಂದ ಬಂತು, ಜ್ಞಾನ ಬಂತು ಅಂತಂದರೆ ಅದು ನಿಜವಾದ ಸಾತ್ವಿಕ ಸಂಪತ್ತು ಅಂತ ಅರ್ಥ. ದುಡ್ಡು ಬಂದಾಗ ತಲೆ ಕೆಟ್ಟಿತು, ನೆಮ್ಮದಿ ಇಲ್ಲ ಅಂತಂದರೆ ನಿಜವಾದ ಲಕ್ಷ್ಮಿ ಅಲ್ಲ, ಅದು ಅಲಕ್ಷ್ಮಿ ಅಂತ ಅರ್ಥ. ರಮಾ ಅಂತಂದರೆ ಲಕ್ಷ್ಮೀದೇವಿ ಜ್ಞಾನಾನಂದಮಯಿ. ಜ್ಞಾನಾನಂದಮಯಿಯಾದ ಲಕ್ಷ್ಮೀದೇವಿ ಮನಸ್ಸಿನಲ್ಲಿ ನಿಯಾಮಕಳಾಗಿರ್ತಾಳೆ, ನಾಲಗೆಯಲ್ಲಿ ನಿಯಾಮಕರಾಗಿರ್ತಾಳೆ ಅಂತ. ಉಳಿದವರಲ್ಲಿ ಹೇಗೋ ಗೊತ್ತಿಲ್ಲ, ನಮ್ಮ ರಾಯರ ಪಾಲಿಗಂತೂ ಅವರ ಮನಸ್ಸಿನಲ್ಲಿ, ಅವರ ನಾಲಿಗೆಯಲ್ಲಿ ಮನೋವಚನ ದೇವತೆಯಾದ ರಮಾದೇವಿ ನಿತ್ಯ ಸನ್ನಿಹಿತಳಾದ್ದರಿಂದ ರಾಯರ ಮಾತು, ರಾಯರ ಶಬ್ದ, ರಾಯರ ಗ್ರಂಥಗಳು ಅದು ಎಲ್ರಿಗೂ ಮೆಚ್ಚುಗೆ ಪಾತ್ರ. ಒಂದು ಮಾತು ಹೇಳಬೇಕು ಅಂತಂದರೆ, ಸಾಮಾನ್ಯವಾಗಿ ವಿಮತಿಯರಿಗೆ, ವಿರುದ್ಧ ಪಕ್ಷದವರಿಗೆ ನಮ್ಮ ಮಾತು ಹಿಡಿಸುವುದಿಲ್ಲ. ಪ್ರಹ್ಲಾದನ ಬಗ್ಗೆ ಶ್ರೀಮದ್ ಭಾಗವತದಲ್ಲಿ ಹೇಳ್ತಾರೆ. ಪ್ರಹ್ಲಾದನ ವ್ಯಕ್ತಿತ್ವ ಎಂಥದ್ದು ಅಂತಂದರೆ, ವಿಪಕ್ಷದಲ್ಲಿಯೂ ಕೂಡ ಪ್ರಶಂಸೆಗೆ ಪಾತ್ರನಾದವನು ಪ್ರಹ್ಲಾದ ಅಂತ. ವಿಪಕ್ಷ ಅಂದರೆ ದೈತ್ಯರಿಗೆ ವಿಪಕ್ಷ ಅಂತಂದರೆ ದೇವತೆಗಳು. ದೇವತೆಗಳೂ ಕೂಡ ಹೊಗಳುವ ದೈತ್ಯ ಇದ್ದರೆ ಅದು ಒಬ್ಬ ಮಾತ್ರ, ಅದು ಪ್ರಹ್ಲಾದ ಅಂತ ಅವರನ್ನು ದೃಷ್ಟಾಂತವಾಗಿ ಹೇಳ್ತಿದ್ರಂತೆ. ಒಳ್ಳೆಯವರು ಅಂದರೆ ಹೇಗಿರಬೇಕು ಅಂದರೆ ಪ್ರಹ್ಲಾದನ ಹಾಗೆ ಅಂತ. ಅದೇ ರೀತಿ ನಮ್ಮ ರಾಯರಿಗೂ ಅದೇ ರೀತಿಯಾದಂತಹ ಒಂದು ದೊಡ್ಡ ಮಹತ್ವ ಇದೆ. ಅದು ಏನು ಅಂತಂದರೆ, ವಿಮತಿಯರಿಂದಲೂ ಪ್ರಶಂಸಿಸಲ್ಪಡತಕ್ಕಂತಹ ಗ್ರಂಥಕಾರರು ರಾಯರು ಅಂತ. ಅದು ಹೇಗೆ ಅಂತಂದರೆ, ರಾಯರು ಬಾಟ್ಟ ಸಂಗ್ರಹ ಅಂತ ಒಂದು ಗ್ರಂಥವನ್ನು ಬರೆದಿದ್ದಾರೆ. ಆ ಮೀಮಾಂಸಾ ಗ್ರಂಥಕ್ಕೆ ಪ್ರತಿ ಸೂತ್ರ ಅಧಿಕರಣಗಳಿಗೆ ಪೂರ್ವಪಕ್ಷ ಸಿದ್ಧಾಂತ ವಿವರಣೆ ವಿಶ್ಲೇಷಣಾತ್ಮಕವಾದ ಕ್ಲಿಷ್ಟ ಗ್ರಂಥಗಳ ಸಾರ ಸರ್ವಸ್ವವನ್ನು ರಾಯರು ಮಾಡಿದ್ದಾರೆ, ಬಾಟ್ಟ ಸಂಗ್ರಹ ಅಂತ. ಈ ಬಾಟ್ಟ ಸಂಗ್ರಹದ ಬಗ್ಗೆ ನೀವು ವಿಮತಿಯರ ಹತ್ರ ಕೇಳಿದರೆ ರಾಯರ ಬಾಟ್ಟ ಸಂಗ್ರಹ ಅದ್ಭುತವಾದ್ದು, ಎಲ್ಲರೂ ಪಠನೆ ಮಾಡಬೇಕಾದ್ದು ಅಂತ ಉಳಿದವರು ವಿಮತಿಯರೂ ಹೊಗಳ್ತಾರೆ ಅಂತಂದರೆ, ಅಂಥ ಗ್ರಂಥವನ್ನು ರಾಯರು ಬರೀತಾರೆ ಅಂತಂದರೆ, ರಾಯರಲ್ಲಿ ಆ ಮನೋವಚನದಲ್ಲಿ ಸನ್ನಿಹಿತಳಾದ ರಮಾದೇವಿಯ ಸನ್ನಿಧಾನ ಅದು ಎಷ್ಟಿದೆ ಅಂತ ನಾವು ಚಿಂತನೆ ಮಾಡಬೇಕು. ಅದರಲ್ಲಿ ಭಗವಂತನ ವಿಭೂತಿ ರೂಪ ರಾಯರಲ್ಲಿದೆ ಅಂತ ನಾವು ಚಿಂತನೆ ಮಾಡಿದರೆ, ನೀತ ಅನ್ನುವುದಕ್ಕೆ ನಾವು ಉದಾಹರಣೆ ಕೊಡುವಾಗ ನಮ್ಮ ರಾಯರನ್ನು ಉದಾಹರಣೆ ಕೊಟ್ಟು ಅವರಲ್ಲಿರ್ತಕ್ಕಂಥ ರಮಾದೇವಿ ಅಲ್ಲಿರುವ ವಿಭೂತಿ ರೂಪ ಅಂತ ನಾವು ಚಿಂತನೆ ಮಾಡಬಹುದು. ನೀತ ಸಾಧಾರಣ ವಿಶೇಷ ಅಂತ. ಇವತ್ತು ರಾಯರಿಗೆ ಗೋಪಿಚಂದನ ಹಚ್ಚಿದ್ದಾರೆ, ನೀವು ನೋಡಿದ್ದೀರಿ. ಇದು ರಾಯರಿಗೆ ಗೋಪಿಚಂದನ ಹಚ್ಚಿದ್ದಲ್ಲ. ಈ ಉಪನಯನ ಕಾರ್ಯಕ್ರಮ ಆದಾಗ ಹೇಳುವುದುಂಟು, ಈ ಉಪನಯನದಲ್ಲಿ ನಾವು ಏನಾದರೂ ಹೇಳ್ತೇವೆ ಅಂತಂದರೆ ಆ ಉಪನೀತನಾದ ಒಟುವಿಗಲ್ಲ, ಅದು ಮಾಡಿ ಚಿಕ್ಕ ಹುಡುಗ ಅಷ್ಟೇ, ಪಾಪ ಹೇಳಿದ್ದನ್ನು ಗ್ರಹಣೆ ಮಾಡುವ ಶಕ್ತಿ ಇಲ್ಲ. ಆ ಉಪನಯನ ದಿವಸ ನಾವು ಏನಾದರೂ ಹೇಳ್ತೇವೆ ಅಂತಂದರೆ ನಮ್ಮ ಸಮಾಜದಲ್ಲಿ ಉಪನೀತರಾದವರು ಎಲ್ಲಿಯಾದರೂ ಸಂಧ್ಯಾವಂದನೆ ಬಿಟ್ಟಿದ್ದರೆ ಅಥವಾ ಸರಿಯಾಗಿ ಮಾಡದಿದ್ದರೆ ಆ ಹುಡುಗನಿಗೆ ಮಾಡುವ ಉಪದೇಶ ಅಲ್ಲ, ಅಂಥವರಿಗೆ ಮಾಡುವ ಉಪದೇಶ ಅಂತ ನಾವು ಹೇಗೆ ಚಿಂತನೆ ಮಾಡಬೇಕೋ ಅದೇ ರೀತಿಯಾಗಿ ಇವತ್ತು ಪಟ್ಟಾಭಿಷೇಕದ ದಿವಸ ರಾಯರಿಗೆ ಗೋಪಿಚಂದನ ಹಚ್ಚಿದ್ದಾರೆ. ಆ ಗೋಪಿಚಂದನ ಹಚ್ಚಿದ್ದು ರಾಯರಿಗಲ್ಲ, ನಮ್ಮ ಇಡೀ ಸಮಾಜಕ್ಕೆ ರಾಯರು ಗೋಪಿಚಂದನವನ್ನು ಇವತ್ತು ಹಚ್ಚಿದ್ದಾರೆ ಅಂತ ನಾವು ಅನುಸಂಧಾನ ಮಾಡಬೇಕು. ಆ ಗೋಪಿಚಂದನ 12 ನಾಮಗಳನ್ನು ಹಚ್ಚಿದ್ದಾರೆ. ಆ ಹಚ್ಚುವಾಗ ಹೇಗೆ ಅನುಸಂಧಾನ ಬೇಕು ಅದನ್ನು ವಿವರಣೆ ಕೊಟ್ಟಿದ್ದಾರೆ. ಅದು ಹೇಗೆ ಅಂತಂದರೆ, ಅಲ್ಲಿ ಕೇಶವ, ನಾರಾಯಣ, ಮಾಧವ, ಗೋವಿಂದ ಅಂತ 12 ಭಗವಂತನ ರೂಪಗಳು ಆ ನಾಮ ಧಾರಣೆ ಮಾಡುವಾಗ ನಾವು ಅನುಸಂಧಾನ ಮಾಡಬೇಕಾದ್ದು. ಅಂದರೆ 12 ನಾಮಗಳನ್ನು ಹಾಕುವಾಗ ಆ 12 ನಾಮಗಳಲ್ಲಿ ಸನ್ನಿಹಿತನಾದಂತಹ ಭಗವಂತನ ಕೇಶವಾದಿ ರೂಪಗಳನ್ನು ನಾವು ಅನುಸಂಧಾನ ಮಾಡಬೇಕು. ಮುದ್ರಾಧಾರಣೆಗಳನ್ನು ಮಾಡ್ತೇವೆ. ನಾವು ಮಾಡುವಾಗ ಭಗವಂತನ ಕೃದ್ದೋಲ್ಕಾದಿ ರೂಪಗಳನ್ನು ನಾವು ಅನುಸಂಧಾನ ಮಾಡಬೇಕು ಅಂತ. ಇದು ಬರೀ ರಾಯರಲ್ಲ, ರಾಯರು ನಿತ್ಯ ಅನುಸಂಧಾನ ಮಾಡಿ ಹಚ್ಚಿಕೊಳ್ಳುವವರು. ರಾಯರು ಇವತ್ತು ನಾಮ ಹಚ್ಚಿಕೊಂಡದ್ದಲ್ಲ, ನಮ್ಮ ಸಮಾಜವನ್ನು ತುಂಬ ಹಚ್ಚಿಕೊಂಡಿದ್ದಾರೆ. ಹಾಗಾಗಿ ಇವತ್ತೇನು ಪಟ್ಟಾಭಿಷೇಕ ಆಗಿದೆ, ಆ ಗೋಪಿಚಂದನದ ಕಾರ್ಯಕ್ರಮ ಅದು ರಾಯರಿಗಲ್ಲ, ನಮ್ಮ ಸಮಾಜಕ್ಕೆ ಅಂತ ನಾವು ಚಿಂತನೆ ಮಾಡಿದರೆ ನಾವೆಲ್ಲ ಗೋಪಿಚಂದನ ಹಚ್ಚಿಕೊಳ್ಳುವಾಗ ಕೇಶವ, ನಾರಾಯಣ, ಮಾಧವ, ನಾವು ಗೋಪಿಚಂದನ ಆಗುವಾಗ ಕಾಫಿ ಆಯಿತಾ, ಚಟ್ನಿ ಆಯಿತಾ, ಇಡ್ಲಿ ಆಯಿತಾ ಅಂತ ಕೇಳಿ ಹಚ್ಚಿಕೊಳ್ಳುವುದಲ್ಲ. ಗೋಪಿಚಂದನ ಗೋಪಿಚಂದನವನ್ನು ನಾಮವನ್ನು ಹಾಕಿಕೊಳ್ಳುವಾಗ ಭಗವಂತನ ರೂಪಗಳನ್ನು ಹಚ್ಚಿಕೊಳ್ಳಿ ಅನ್ನುವ ಅನುಸಂಧಾನ ಇಲ್ಲಿದೆ. ಇದು ಸಾಧಾರಣ ಅನ್ನುವ ವಿಭೂತಿ ರೂಪಕ್ಕೆ ಇದೊಂದು ಉದಾಹರಣೆಯಾಗಿ ನಾವು ಕೊಡಬಹುದು. ಈ ಗೋಪಿಚಂದನ ಹಚ್ಚಿಕೊಳ್ಳುವವರಲ್ಲೆಲ್ಲ
ನಾವು ಗೋಪಿಚಂದನ ಹಚ್ಚಿಕೊಂಡದ್ದಲ್ಲ, ಭಗವಂತನ 12 ವಿಭೂತಿ ರೂಪಗಳನ್ನು ನಮ್ಮಲ್ಲಿ ಹಚ್ಚಿಕೊಂಡ ಹಾಗೆ ಅಂತ ನಾವು ಚಿಂತನೆ ಮಾಡಬೇಕಾದ್ದು. ಭಗವಂತನ 12 ರೂಪಗಳ ವೈಶಿಷ್ಟ್ಯ ಏನು ಅಂತಂದರೆ, ಈಗಾಗಲೇ ಅಪಣಾಚಾರ್ಯರು ಅದಕ್ಕೆ ಅನುಸಂಧಾನ ಮಾಡುವಾಗ ಅವರು ಹೇಳಿದ್ದಾರೆ. ಈಶ ನಿನ್ನ ಚರಣ ಭಜನೆ ಆಸೆಯಿಂದ ಮಾಡುವೆ, ದೋಷರಾಶಿ ನಾಶ ಮಾಡು ಶ್ರೀ ಕೇಶವ. ಹೀಗೆ ಆ 24 ರೂಪಗಳಿವೆ. ಅದಕ್ಕೆ ಒಳ್ಳೆಯ ಚಿಂತನೆಯನ್ನು ಕನಕದಾಸರು ನೀಡಿದ್ದಾರೆ. ಆ ಅನುಸಂಧಾನ ನಾವು ಮಾಡಿಕೊಂಡ್ರೆ ನಮ್ಮ ದೇವರು ನಮ್ಮ ನಾಮದ ಮೂಲಕ ನಮ್ಮಲ್ಲಿ ನಿರಂತರವಾಗಿ ವಿಭೂತಿ ರೂಪದಿಂದ ಇರ್ತಾರೆ. ಇದು ಸಾಧಾರಣ. ವಿಶೇಷ ಅಂತಂದರೆ ಭಗವಂತ ಒಮ್ಮೊಮ್ಮೆ ಬರ್ತಾನೆ, ಒಮ್ಮೊಮ್ಮೆ ಹೋಗ್ತಾನೆ. ವಿಶೇಷಾವೇಶ ಅಂತ ಇದಕ್ಕೆ ಉಪನಿಷತ್ತಲ್ಲಿ ಒಂದು ಉದಾಹರಣೆ ಕೊಟ್ಟಿದ್ದಾರೆ. ಇಂದ್ರ ಯಾಗವನ್ನು ಮಾಡಿದ, ಮಹಾವೃತ ಯಾಗವನ್ನು ಮಾಡಿದ ಅಂತ. ಇಂದ್ರ ಮಹಾವೃತ ಯಾಗವನ್ನು ಮಾಡಿದರೆ ಆ ಮಂತ್ರ ಬೃಹತಿ ಸಹಸ್ರ ಮಂತ್ರ ಹೇಳಲಿಕ್ಕೆ ವಿಶ್ವಾಮಿತ್ರರು ಬಂದು ಕೂತರಂತೆ. ವಿಶ್ವಾಮಿತ್ರರು ಅಂತಂದರೆ ವಿಶ್ವಕ್ಕೇ ಮಿತ್ರರಾದವರು. ಅವರು ಮಾಡಿದ ಆ ಗಾಯತ್ರಿಯ ಚಿಂತನೆ, ಅನುಸಂಧಾನ, ಮಂತ್ರದ ದರ್ಶನ ಇಡೀ ಸಾಧಕ ವರ್ಗಕ್ಕೇ ಪೂರಕವಾದ್ದು, ಮಾರ್ಗದರ್ಶಕವಾದ್ದು. ಆ ವಿಶ್ವಾಮಿತ್ರ ಋಷಿಗಳು ಮಂತ್ರದ್ರಷ್ಟಾರರು, ಋಷಿಗಳಲ್ಲಿ ಸಪ್ತರ್ಷಿಗಳಲ್ಲಿ ಒಬ್ಬರು, ಮಹಾಜ್ಞಾನಿಗಳು. ಅವರು ಬೃಹತಿ ಸಹಸ್ರವನ್ನು ಹೇಳಬೇಕು. ಇಂದ್ರದೇವರು ಯಾಗ ಮಾಡಬೇಕು, ಮಹಾವೃತ. ಅವರು ಬೃಹತಿ ಸಹಸ್ರ ನಿಲ್ಲಿಸಿದರು. ಕೇಳಿದರು ಇಂದ್ರನ ಹತ್ರ, ನೀನು ಯಾರು ಅಂತ ಕೇಳಿದರು. ಗೊತ್ತಿಲ್ವಾ ವಿಶ್ವಾಮಿತ್ರರಿಗೆ? ಯಾಗ ಮಾಡುವಾಗಲೇ ಇಂದ್ರ ಯಾಗ ಪ್ರಾರಂಭ ಮಾಡಿದ್ದಾನೆ. ಆವಾಗ ವಿಶ್ವಾಮಿತ್ರರು ನೀನು ಯಾರು ಅಂತ ಪ್ರಶ್ನೆ ಮಾಡ್ತಾರೆ. ಇದು ಎಷ್ಟು ಸಂಗತ? ಅದಕ್ಕೆ ಶಾಸ್ತ್ರದೃಷ್ಟಿಯ ತೂಪದೇಶ ವಾಮದೇವವತ್ ಅಂತ ವೇದವ್ಯಾಸದೇವರು ಸಮಾಧಾನವನ್ನು ಕೊಟ್ಟಿದ್ದಾರೆ. ವಿಶ್ವಾಮಿತ್ರ ಪ್ರಶ್ನೆ ಮಾಡಿದ್ದು ಇಂದ್ರನ ಹತ್ರ ಅಲ್ಲ. ಯಾಕೆ ಅಂತಂದರೆ ಯಾಗಕ್ಕೆ ಕೂಡುವಾಗ ಇಂದ್ರ ಸರಿಯಾಗಿದ್ದ. ಈ ಬೃಹತಿ ಸಹಸ್ರ ಮಂತ್ರ ಯಾವಾಗ ಮಹಾಜ್ಞಾನಿಗಳು ಪಠನೆ ಮಾಡಿದರು, ಆವಾಗ ಇಂದ್ರ ಕೆಂಪಾಗಲಿಕ್ಕೆ ಪ್ರಾರಂಭ ಆದಂತೆ. ಅಂದರೆ ಇಂದ್ರನಲ್ಲಿ ಯಾರೋ ಒಬ್ಬರು ಪ್ರವೇಶ ಮಾಡಿದ್ದಾರೆ ಅಂತ. ವಿಶ್ವಾಮಿತ್ರರು ಹೇಳಿದರು, ನಾನು ಹೇಳಿದ ಮಂತ್ರ ಅದು ಕೇಳಲಿಕ್ಕೆ ಯಾರೋ ಒಬ್ಬರು ಬಂದು ಕೂತಿದ್ದಾರೆ, ಇದು ಇಂದ್ರ ಅಲ್ಲ, ಇಂದ್ರನೊಳಗಿದ್ದಾರೆ, ಇದು ಯಾರು ಅಂತ ವಿಶ್ವಾಮಿತ್ರರು ಪ್ರಶ್ನೆ ಮಾಡಿದರೆ, ಪ್ರಾಣೋವ ಅಹಮಸ್ಮಿ ಋಷೇ. ಅಲ್ಲಿ ಆ ಇಂದ್ರ ಹೇಳಿದ, ನಾನು ಇಂದ್ರ ಅಲ್ಲ, ನಾನು ಪ್ರಾಣ. ಪ್ರಾಣ ಅಂದರೆ ಯಾರು? ವೇದವ್ಯಾಸದೇವರೇ ಹೇಳಿದರು, ಪ್ರಾಣಸ್ತತ ಅನುಗಮಾತ್. ಆ ಭಗವಂತನೇ ಪ್ರಾಣ ಅಂತ. ಹಾಗಾಗಿ ಭಗವಂತನೇ ಅಲ್ಲಿ ಸನ್ನಿಹಿತನಾಗಿ ಆ ಇಂದ್ರ ಕೊಡುವ ಆಹುತಿಯನ್ನು, ವಿಶ್ವಾಮಿತ್ರರು ಕೊಡತಕ್ಕಂತಹ ಮಂತ್ರಗಳ ಚಿಂತನೆಯನ್ನು ಭಗವಂತ ಕೇಳಿ ಸಂತೋಷಪಟ್ಟು ಅಲ್ಲಿ ಸನ್ನಿಹಿತನಾದ ಅಂತ. ಇದು ವಿಶೇಷಾವೇಶ. ಇದು ವಿಶೇಷ ಅನ್ನುವ ಭಗವಂತನ ವಿಭೂತಿ ರೂಪ. ಆವಾಗ ಇಂದ್ರನಲ್ಲಿ ಭಗವಂತನ ಪ್ರಾಣ ಅನ್ನುವ ವಿಶೇಷವಾದ ವಿಭೂತಿ ರೂಪ ಅಲ್ಲಿ ಬಂತು. ಬೃಹತಿ ಸಹಸ್ರ ಹೇಳುವಷ್ಟು ಕಾಲ ಆ ವಿಭೂತಿ ರೂಪ ಜಾಗೃತವಾಗಿತ್ತು. ಅದು ಆ ವಿಶೇಷಾವೇಶ. ಒಮ್ಮೆ ಬರ್ತದೆ, ಒಮ್ಮೆ ಹೋಗುತ್ತೆ. ಅದಕ್ಕೆ ವಿಶೇಷಾವೇಶ ಅಂತ. ಅದಕ್ಕೆ ಇದೂ ಒಂದು ಉದಾಹರಣೆಯನ್ನು ನಾವು ಕೊಡಬಹುದು. ಇನ್ನೊಂದು ಉದಾಹರಣೆ ನಮ್ಮ ಪಟ್ಟಾಭಿಷೇಕದ ಉದಾಹರಣೆ. ಪಟ್ಟಾಭಿಷೇಕ ಮಾಡುವಾಗ ರಾಯರಿಗೆ ನಾಮಕರಣ ಮಾಡಿದರು. ಅಪರೂಪದ ನಾಮವನ್ನು ಇಟ್ಟರು. ರಾಘವೇಂದ್ರ ಅನ್ನುವ ಹೆಸರನ್ನು ರಾಯರಿಗೆ ನಾಮಕರಣ ಮಾಡಿದ್ದಾರೆ. ರಾಘವೇಂದ್ರ ತೀರ್ಥರು. ನೀವು ಎಲ್ಲಾದರೂ ಹೋದಾಗ ರಾಘವೇಂದ್ರನ ಪೂಜೆ ನಡೀತಾ ಇದೆ ಅಂತ ಹೇಳಿದರೆ ನೀವೇನು ಹೇಳ್ತೀರಿ? ರಾಘವೇಂದ್ರರ ಪೂಜೆ ಅಂದರೆ ರಾಘವೇಂದ್ರ ಸ್ವಾಮಿಗಳ ಪೂಜೆ.
ನಾಮಕರಣವನ್ನು ಮಾಡಿದ್ದಾರೆ. ಪರಮ ಪವಿತ್ರವಾದ ರಾಘವೇಂದ್ರ ಅನ್ನುವ ಹೆಸರು ರಾಯರಿಗೆ ಸುಧೀಂದ್ರ ತೀರ್ಥ ಸ್ವಾಮಿಗಳವರು ನಾಮಕರಣ ಮಾಡಿದ್ದಾರೆ. ಒಬ್ಬ ಗೃಹಸ್ಥನಿಗೆ ಒಂದು ಮಗು ಹುಟ್ಟಿದರೆ ಏನು ಸಮಸ್ಯೆ, ಸ್ವಾಮಿಗಳವರಿಗೆ ಶಿಷ್ಯ ಪರಿಗ್ರಹ ಮಾಡಿದಾಗಲೂ ಅದೇ ಸಮಸ್ಯೆ. ಒಬ್ಬ ಸ್ವಾಮಿಗಳು ಒಬ್ಬ ಗೃಹಸ್ಥ ಮಗು ಹುಟ್ಟಿದ ತಕ್ಷಣ ಮಗು ಹುಟ್ಟುವ ತನಕ ಮಗು 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 ಅಂತ ಅಳ್ತಾ ಇರ್ತಾನೆ. ಮಗು ಹುಟ್ಟಿದ ಮೇಲೆ ಏನು ಹೆಸರಿಡಬೇಕು ಅಂತ, ಅದು ಇಷ್ಟು ಉದ್ದ ಹೆಸರಿಡಬೇಕು, ಮತ್ತು ಕಟ್ ಮಾಡಬೇಕು, ಮತ್ತು ಹಾಕಿ ಕರಿಬೇಕು, ಹೀಗೆಲ್ಲ ನಮ್ಮಲ್ಲಿ ಇರ್ತದೆ. ಒಬ್ಬ ಗೃಹಸ್ಥನಿಗೆ ನಾಮಕರಣ ಮಾಡುವಾಗ ಹೇಗೆ ತುಂಬ ವ್ಯಗ್ರನಾಗಿರ್ತಾನೆ, ಹಾಗೆ ಸ್ವಾಮಿಗಳವರು ಅಷ್ಟೇ ಶಿಷ್ಯನಿಗೆ ನಾಮಕರಣ ಮಾಡುವಾಗಲೂ ಅಷ್ಟೇ ಚಿಂತಾಮಗ್ನರಾಗಿರ್ತಾರಂತೆ. ಹಾಗಾಗಿ ಸುಧೀಂದ್ರ ಸ್ವಾಮಿಗಳು ಆಲೋಚನೆ ಮಾಡಿ 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 ರಾಘವೇಂದ್ರ ತೀರ್ಥರು ಅಂತ ಹೆಸರಿಟ್ಟಿದ್ದರು ನೋಡಿ. ಅದು ಎಷ್ಟು ಅವರ ತಪಸ್ವದಲ್ಲಿ ಸೇರಿದೆ. ಅವರು ಮಾಡಿದ ಆ ನಾಮಕರಣ ರಾಘವೇಂದ್ರ ತೀರ್ಥರು ಅನ್ನುವ ನಾಮಕರಣ ಇವತ್ತು ಇಡೀ ಜಗದ್ವಿಖ್ಯಾತ ಆಗಲಿಕ್ಕೆ ಅದು ಕಾರಣವಾಗಿದೆ. ರಾಘವೇಂದ್ರ ಅನ್ನುವ ಹೆಸರು ಅದು ರಾಮದೇವರಿಗೆ ಸೇರಿತ್ತು. ಆಚಾರ್ಯರಾಗ ಹೇಳಿದರು, ರಾಮೋ ಯಮಸಭಾತಳೆ. ರಾಮದೇವರು ಎಲ್ಲಿದ್ದಾರೆ ಅಂತಂದರೆ ಯಮಲೋಕದಲ್ಲಿ ಇದ್ದಾರಂತೆ. ಕಂಬಿ ಎಣಿಸಿ ಅಲ್ಲಿರುವುದಲ್ಲ, ಯಮಸಭಾತಳದಲ್ಲಿ ಯಾಕಿದ್ದಾರೆ ಅಂತಂದರೆ, ಯಾರಾದರೂ ರಾಘವೇಂದ್ರ ಸ್ವಾಮಿಗಳವರ ಪಟ್ಟಾಭಿಷೇಕದಲ್ಲಿ ಭಾಗವಹಿಸಿದರೆ, ಅವ್ರು ಏನಾದರೂ ಅನ್ಯಾಯ ಮಾಡಿದರೆ ಯಮಲೋಕಕ್ಕೆ ಹೋದರೆ ಇವನಿಗೆ ಶಿಕ್ಷೆ ಕೊಡಬೇಡ ಅಂತ ಹೇಳಲಿಕ್ಕೆ ರಾಮದೇವರಲ್ಲಿ ಕೂತಿದ್ದಾರಂತೆ. ರಾಘವೇಂದ್ರ ಅಂತಂದರೆ ರಾಮದೇವರು ಯಮಲೋಕದಲ್ಲಿ ಇದ್ದಾರಂತೆ. ಯಮ ಅಷ್ಟು ಪರ್ಫೆಕ್ಟ್ ನೋಡಿ. ಯಾಕೆ ಅಂತಂದರೆ ಅಲ್ಲಿ ಎಲ್ಲಿಯೂ ಕೂಡ ಸ್ವಕೀಯತ್ವ ಭಾವ ಇರುವುದಿಲ್ಲ, ನನ್ನವರು ಪರಕೀಯರು ಅನ್ನೋ ಭಾವ ಇಲ್ಲ. ಯಾರಿಗೆ ಶಿಕ್ಷೆ ಅದು ಎಷ್ಟು ಕೊಡಬೇಕೋ ಅಷ್ಟೇ ಕೊಡ್ತಾನೆ. ಯಾಕೆ ಅಂತಂದರೆ ಸತ್ಯಧರ್ಮರತನಾದ ರಾಮದೇವರು ಆ ಯಮಸಭಾತಳದಲ್ಲಿ ಇದ್ದಾರೆ. ಅವ್ರು ನೋಡ್ತಲೇ ಇದ್ದಾರೆ. ಯಮ ಎಲ್ಲಿಯಾದರೂ ಅವ್ಯವಸ್ಥೆ ಮಾಡಿದರೆ ಯಮನಿಗೂ ಯಮ ನಮ್ಮ ರಾಮದೇವರಾಗಿರ್ತಾರೆ. ಹಾಗಾಗಿ ಯಮ ಎಲ್ಲಿಯೂ ದಾರಿ ತಪ್ಪಲಿಲ್ಲ. ರಾಘವೇಂದ್ರ ಅಂದರೆ ರಾಮದೇವರು ಎಷ್ಟು ಅನುಗ್ರಹ ಮಾಡಿದ್ದಾರೆ ಅಂತಂದರೆ, ವಾದಿರಾಜರು ಒಂದು ಕಡೆ ಹೇಳ್ತಾರೆ, ರಾಮದೇವರ ಭಕ್ತರು ಹೇಗಿರ್ತಾರೆ ಅಂತ. ಜಾಂಬವಂತ, ವಿಭೀಷಣ, ಹನುಮಂತ ದೇವರು. ಆಯುಹು ವಾಯುಸುತ ಪ್ರಿಯ. ಈ ಆಯುಷ್ಯವನ್ನು ಕೊಡುವವರು ವಾಯುಸುತ ಪ್ರಿಯ. ಅದು ವಾಯುದೇವರು, ಹನುಮಂತ ದೇವರು, ರಾಮದೇವರು ವಾಯುಸುತ ಪ್ರಿಯ. ವಾಯುದೇವರ ಮಗನಾದ ಹನುಮಂತ ದೇವರು, ಅವರಿಗೆ ಪ್ರಿಯನಾದವರು ರಾಮದೇವರು. ಆಯುಷ್ಯವನ್ನು ಕೊಡುವವರು ಅಂತ ನೋಡಿ. ಹಾಗಾಗಿ ನೋಡಿ, ರಾಮದೇವರ ಭಕ್ತರು ಚಿರಂಜೀವಿಗಳು ನೋಡಿ. ಜಾಂಬವಂತ ಎಂಥ ಚಿರಂಜೀವಿ. ರಾಮದೇವರ ಕಾಲದ ಜಾಂಬವಂತ 4 ಯುಗ ಚಕ್ರಗಳು ದಾಟಿದ ಮೇಲೆ 28ನೆಯ ಕೃಷ್ಣ ದಾಪರ ಯುಗ ಬಂದಾಗ, ಕೃಷ್ಣದೇವರು ಬಂದಾಗ ತನ್ನ ಮಗಳು ಜಾಂಬವತಿಯನ್ನು ಕೊಡುವ ಸೌಭಾಗ್ಯ ಬಂತು ನೋಡಿ. ಇದು ರಾಮದೇವರು ಮಾಡಿದ ಪರಮಾನುಗ್ರಹ ಜಾಂಬವಂತನಿಗೆ. ಎಷ್ಟು ದೀರ್ಘಾಯುಷ್ಯ ಅಂತ. ವಿಭೀಷಣ ದೀರ್ಘಾಯುಷ್ಯವುಳ್ಳವ. ಪಾಂಡವರು ರಾಜಸೂಯ ಯಾಗ ಮಾಡಿದರೆ ಅವನು ಕಪ್ಪವನ್ನು ಕೊಟ್ಟು ರಾಜಸೂಯ ಯಾಗದಲ್ಲಿ ಭಾಗವಹಿಸಿದ ಅಂತ ಹೇಳ್ತಾರೆ. ಅಂದರೆ ಚಿರಂಜೀವಿ. ಹನುಮಂತ ದೇವರು ಈಗಲೂ ಇದ್ದಾರಂತೆ. ಕಿಂ ಪುರುಷೇ ಕಿಲಾಸ್ತೆ. ಹನುಮಂತ ದೇವರು ಇವತ್ತೂ ಇದ್ದಾರೆ. ಕಿಂಪುರುಷ ಖಂಡದಲ್ಲಿ ಇವತ್ತೂ ಇದ್ದಾರೆ. ಎಲ್ಲಿಯಾದರೂ ರಾಮದೇವರು ರಾಮ ಅಂತ ಒಂದು 10 ಸಲ ಹೇಳಿದರೆ ಹನುಮಂತ ದೇವರು ಬಂದು ಕೂಡ್ತಾರಂತೆ. ಇವರೆಲ್ಲ ಚಿರಂಜೀವಿಗಳು. ಯಾಕೆ ಅಂತಂದರೆ ರಾಮದೇವರ ಉಪಾಸನೆ ಮಾಡಿದ್ದರಿಂದ ಅಂತ. ಹಾಗಾಗಿ ಸುಧೀಂದ್ರ ತೀರ್ಥರ ಆಲೋಚನೆ ಮಾಡಿದರು, ನನ್ನ ಶಿಷ್ಯನಿಗೆ ನಾನು ರಾಘವೇಂದ್ರ ಅಂತ ರಾಮದೇವರ ಹೆಸರನ್ನೇ ನಾನು ಇಟ್ಟರೆ, ರಾಘವೇಂದ್ರನೇ ರಾಮದೇವರೇ ಅಲ್ಲಿ ಬಂದು ಕೂತ್ರೆ ನನ್ನ ಶಿಷ್ಯ ಚೆನ್ನಾಗಿರ್ತಾನೆ ಅಂತ. ನೋಡಿ, ಹೇಗೆ ಜಾಂಬವಂತ ಚಿರಂಜೀವಿ, ಹೇಗೆ ವಿಭೀಷಣ ಚಿರಂಜೀವಿ, ಹೇಗೆ ಹನುಮಂತ ದೇವರು ಚಿರಂಜೀವಿ, ಅದೇ ರೀತಿ ನಮ್ಮ ರಾಯರೂ ಕೂಡ ಚಿರಂಜೀವಿಗಳು ಯಾಕಾಗಿದ್ದಾರೆ ಅಂತಂದರೆ ಆ ರಾಘವೇಂದ್ರ ಅನ್ನುವ ರಾಮದೇವರ ಹೆಸರನ್ನು ಅವರು ಪಡೆದಿದ್ದರಿಂದ. ಅವರು ವೃಂದಾವನ ಪ್ರವೇಶ ಮಾಡುವುದಕ್ಕಿಂತ ಮುಂಚೆನೂ ಚಿರಂಜೀವಿ, ವೃಂದಾವನ ಪ್ರವೇಶ ಮಾಡಿದ ಮೇಲಂತೂ ಚಿರಂಜೀವಿಗಳಾಗಿದ್ದಾರೆ. ಯಾಕೆ ಅಂತಂದರೆ ರಾಮದೇವರ ವಿಶೇಷವಾದ ವಿಭೂತಿ ರೂಪ ಅದು ರಾಯರಲ್ಲಿ ಇದೆ. ವಿಶೇಷ ಅನ್ನೋದಕ್ಕೆ ಸಾಧಾರಣ, ವಿಶೇಷ ಅನ್ನೋದಕ್ಕೆ ನಾವು
ಅರ್ಜುನ, ಹೀಗೆ ಬೇರೆ ಬೇರೆ ಉದಾಹರಣೆ ಕೊಟ್ಟಾಗೇ ನಾವು ರಾಯರನ್ನು ಉದಾಹರಣೆಯಾಗಿ ತಗೊಂಡ್ರೆ ಭಗವಂತನ ವಿಶೇಷ ವಿಭೂತಿ ರೂಪ ಇರತಕ್ಕಂಥವರು ರಾಘವೇಂದ್ರ ಸ್ವಾಮಿಗಳವರು. ನಮಗೆ ರಾಮದೇವರು, ರಾಘವೇಂದ್ರ ತೀರ್ಥರು ಇಬ್ಬರನ್ನು ಎದುರಲ್ಲಿ ಇಟ್ಟರೆ ನಾವೆಲ್ಲ ಮೊದಲು ರಾಮದೇವರನ್ನು ಬಿಟ್ಟು ರಾಯರ ಹತ್ರ ಹೋಗಿ ನಮಸ್ಕಾರ ಮಾಡಿ, ರಾಯರು ಕಳಿಸಿದ ಮೇಲೆ ರಾಮದೇವರ ಹತ್ರ ಹೋಗುವಂಥವರು ನಾವು. ಅಷ್ಟು ರಾಯರ ಮೇಲೆ ಭಕ್ತಿ ಯಾಕೆ ಬಂತು ಅಂತಂದರೆ ರಾಮದೇವರ ಪರಮ ಕಾರುಣ್ಯ ಅದು ರಾಘವೇಂದ್ರ ತೀರ್ಥರ ಮೇಲೆ ಇದೆ. ಹಾಗಾಗಿ ಆ ಜಗನ್ನಾಥದಾಸರು 10 ವಿಭೂತಿ ರೂಪಗಳಲ್ಲಿ 3 ರಾಯರಲ್ಲಿಯೂ ಸ್ಮರಣೆ ಮಾಡಿದ್ದಾರೆ ಅಂತ ಹೇಳ್ತಾ, ಈ ಬೆಳಗಿನ ಈ ಜಾವದಲ್ಲಿ ರಾಘವೇಂದ್ರ ಸ್ವಾಮಿಗಳವರ ಪಟ್ಟಾಭಿಷೇಕದ ಪೂರ್ವಾಂಗವಾದ ಸನ್ಯಾಸಾಶ್ರಮದ ವೈಭವ ಇಲ್ಲಿ ನೋಡಿದ್ದೀರಿ. ಒಂದು ಸನ್ಯಾಸ ಕೊಡಬೇಕಾದ್ರೆ ಹೇಗೆ ಮಾಡಬೇಕು ಅನ್ನೋದನ್ನು ಇಲ್ಲಿ ಚಿಂತನೆ ಮಾಡಿದ್ದಾರೆ. ಸನ್ಯಾಸ ಕೊಟ್ಟ ದಿವಸನೇ ಪಟ್ಟಾಭಿಷೇಕ ಅಲ್ಲ, ಅದು 2 ಬೇರೆ ಬೇರೆ ಕಾರ್ಯಕ್ರಮಗಳು. ಸನ್ಯಾಸ ಅಂತಂದರೆ ಅದು ತ್ಯಾಗ, ಬಿಡುವಂಥದ್ದು. ಪಟ್ಟಾಭಿಷೇಕ ಅಂತಂದರೆ ಅದು ಎಲ್ಲವನ್ನೂ ಸ್ವೀಕಾರ ಮಾಡೋದು, 2 ವಿರುದ್ಧವಾದ ಪ್ರಕ್ರಿಯೆಗಳು. ಸನ್ಯಾಸ ಅಂತಂದರೆ ಎಲ್ಲವನ್ನೂ ತ್ಯಾಗ ಮಾಡ್ತೇನೆ ಅಂತ ತ್ಯಾಗ ಮಾಡೋದು. ಪಟ್ಟಾಭಿಷೇಕ ಅಂತಂದರೆ ಅಷ್ಟು ಶಿಷ್ಯರ ಗುರುಗಳಾಗಿ ಆ ಜವಾಬ್ದಾರಿಯನ್ನು ಹೊರತಕ್ಕಂಥದ್ದು. ನಮ್ಮ ಆಚಾರ್ಯರ ಜೀವನ ಚರಿತ್ರೆ ಶ್ರೀ ಮಧ್ವವಿಜಯದಲ್ಲಿಯೂ ಅದನ್ನು ಉಲ್ಲೇಖ ಮಾಡ್ತಾರೆ. ಪೂರ್ಣಪ್ರಜ್ಞಾ ಅಂತ ಸನ್ಯಾಸದ ನಾಮ, ಪಟ್ಟಾಭಿಷೇಕ ಆಗುವಾಗ ಆನಂದ ತೀರ್ಥರು ಅಂತ ನಾಮಕರಣ ಮಾಡಿದ್ದು ಬೇರೆ ಬೇರೆಯೇ ಪ್ರಕ್ರಿಯೆಗಳು. ಹಾಗಾಗಿ ಈಗ ನಡೆದದ್ದು ರಾಯರದ್ದು ಸನ್ಯಾಸಾಶ್ರಮದ ಕಾರ್ಯಕ್ರಮ ಈಗ ನಡೆದಿದೆ. ಸಾಯಂಕಾಲ ಪಟ್ಟಾಭಿಷೇಕದ ವೈಭವ ಅದು ಭಾರೀ ವೈಭವದಲ್ಲಿ ಸಾಯಂಕಾಲದಲ್ಲಿ ನಡೆಯಲಿಕ್ಕಿದೆ. ರಾಯರಿಗೆ ಸನ್ಯಾಸ ಅದು ತಂಜಾವೂರಿನಲ್ಲಿ ನಡೆದಿತ್ತು, ಅದನ್ನು ಯಾರು ನಾವು ನೋಡಲಿಲ್ಲ. ಅದನ್ನು ನೋಡುವ ವ್ಯವಸ್ಥೆಯನ್ನು ನಮ್ಮ ರಾಘವೇಂದ್ರ ಸಪ್ತಾಹ ಕಾರ್ಯಾಚರಣಾ ಸಮಿತಿ ಅದು ಕುಷ್ಟಗಿಯಲ್ಲಿದ್ದವರಿಗೆ 2 ಬಾರಿ ತೋರಿಸುವ ಅದನ್ನು ದೊಡ್ಡ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ. ಪರಿಮಳಾಚಾರ್ಯರು, ಅಪ್ಪಣಾಚಾರ್ಯರು ಅವತ್ತು ರಾಯರ ಕಾಲದಲ್ಲಿ ಇದ್ದವರು. ಪರಿಮಳಾಚಾರ್ಯರು ಅಂದರೆ ರಾಯರೇ, ಅಪ್ಪಣಾಚಾರ್ಯರು ಅಂತಂದರೆ ಅವರ ಆಪ್ತ ಶಿಷ್ಯರು. ಹಾಗೆಯೇ ಇವತ್ತು ಮತ್ತೆ ಆ ಪರಿಮಳಾಚಾರ್ಯ ಅಪ್ಪಣಾಚಾರ್ಯ ಅನ್ನೋ ಹೆಸರಿನಲ್ಲಿ ರಾಯರ ಸೇವೆಗೋಸ್ಕರವಾಗಿ ಇಲ್ಲಿ ಮತ್ತೆ ಬಂದು ವಿಶೇಷವಾದಂತಹ ಆ ಕಾರ್ಯಕ್ರಮಗಳನ್ನು ಮಾಡಿದ್ದಾರೆ. ಅಪ್ಪಣಾಚಾರ್ಯರ ಅಲಂಕಾರ ವಿದ್ವತ್ತು ಅವ್ರದ್ದು. ಆ ಅಲಂಕಾರ ವಿದ್ವತ್ತು ಯಾವುದಕ್ಕೋ ವಿನಿಯೋಗ ಆಗಬೇಕಿತ್ತು, ಪ್ರಪಂಚ ವರ್ಣನೆಗೆ ಮಾಡಲಿಕ್ಕೆ ವಿನಿಯೋಗ ಆಗಬೇಕಿತ್ತು. ರಾಯರ ಕಾರುಣ್ಯ ದೊಡ್ಡದು. ಹಾಗಾಗಿ ಅವರ ಅಲಂಕಾರದ ವೈದುಷ್ಯ ಎಲ್ಲ ರಾಯರ ವರ್ಣನೆಗೋಸ್ಕರ ಅದನ್ನು ಮೀಸಲಾತಿಯಾಗಿ ಇಟ್ಟದ್ದು ಅದು ಅವರ ಸೌಭಾಗ್ಯ, ನಮ್ಮ ಸಮಾಜದ ದೊಡ್ಡ ಸೌಭಾಗ್ಯ. ಗುರು ಜಗನ್ನಾಥದಾಸರ ಕೃತಿಗಳು ಅತ್ಯಪೂರ್ವ, ಅದು ಆ ಸಾಹಿತ್ಯನೇ ತುಂಬ ಸುಲಲಿತವಾದ ಪದಬಂಧ ಇರತಕ್ಕಂಥದ್ದು. ಅದನ್ನು ಮತ್ತೆ ನಮಗೆ ನೆನಪಿಸುವ ಕಾರ್ಯಕ್ರಮ ಇಂತಹ ರಾಘವೇಂದ್ರ ಸಪ್ತಾಹದ ವೈಭವದಲ್ಲಿ ಅದು ಸೇರಿಕೊಂಡಿದೆ. ಅದರಲ್ಲಿ ಕುಷ್ಟಗಿಯ ಜನ ತುಂಬ ಭಾಗ್ಯವಂತರು. ಈ ಕಾರ್ಯಕ್ರಮದಲ್ಲಿ ನೀವು ಭಾಗವಹಿಸಿದ್ದೀರಿ. ತಂಜಾವೂರಿನಲ್ಲಿ ಭಾಗವಹಿಸಿದ ಪುಣ್ಯ ಇವತ್ತು ಈ ಪಟ್ಟಾಭಿಷೇಕದಲ್ಲಿ ಭಾಗವಹಿಸಿದ ನಿಮಗೂ ಅದು ಲಭಿಸಲಿ, ಎಲ್ಲ ಭಗವದ್ಭಕ್ತರಿಗೆ ಲಭಿಸಲಿ ಅಂತ ಹೇಳ್ತಾ ಕೃಷ್ಣಾರ್ಪಣವಸ್ತು. ಹರೇ ಶ್ರೀನಿವಾಸ. ರಾಯರ ಸನ್ಯಾಸ ಸ್ವೀಕಾರ, ದೀಕ್ಷಾ ಸ್ವೀಕಾರ ಮಾಡಿರ್ತಕ್ಕಂತಹ ಸಂದರ್ಭದಲ್ಲಿ ಗುರುಗಳು ಆಡಿರ್ತಕ್ಕಂಥ ಸಂದೇಶಗಳೆಲ್ಲ ಅದು ಅವರ ಅಂತರ್ಯಾಮಿ ರಾಯರೇ ನಮ್ಮೆಲ್ಲರಿಗೂ ಕೂಡ ಸಂದೇಶ ಕೊಟ್ಟಿರ್ತಕ್ಕಂಥದ್ದು ಅಂತ ಭಾವಿಸ್ತಕ್ಕಂಥದ್ದು. ಸ್ವಾಮಿಗಳು ಹೇಳಿದರು, ನೀತ ವಿಷಯ ಅದು ರಾಯರಲ್ಲಿ ನೋಡ್ಬೋದು ಅಂತೇಳಿ. ಅಂದರೆ ರಾಯರ ಗ್ರಂಥಗಳನ್ನು ನಾವು ಮಾಧ್ವರು ಮೆಚ್ಚತಕ್ಕಂಥದ್ದಲ್ಲ, ಬೇರೆ ಜನರು ಕೂಡ ಎಷ್ಟು ಮೆಚ್ತಾರೆ ಅಂದರೆ, ನಾವು ವಿದ್ಯಾಪೀಠದಲ್ಲಿ ಮಂತ್ರಾಲಯದಲ್ಲಿ ಓದೋ ಕಾಲಕ್ಕೆ ಬಾಲಸುಬ್ರಹ್ಮಣ್ಯ ಶಾಸ್ತ್ರಿಗಳು ಅಂತ ಒಬ್ಬರು ಇದ್ದರು ಸ್ವಾಮಿ. ಅವರು ಮೈಲಾಪುರ ಕಾಲೇಜಿನ ಪ್ರಿನ್ಸಿಪಾಲ್ರಾಗಿ ರಿಟೈರ್ಡ್ ಆದಮೇಲೆ ಸುಜೀಂದ್ರು ಇಲ್ಲಿಗೆ ಮಂತ್ರಾಲಯ ಪಾಠಶಾಲೆಗೆ ತೊಗೊಂಡ್ರು ಅವ್ರನ್ನ. ಅವರು ಮೀಮಾಂಸದಲ್ಲಿ ಅದ್ವಿತೀಯವಾಗಿರ್ತಕ್ಕಂಥ ಪಾಂಡಿತ್ಯ ಅವರು. ಆ ಮೀಮಾಂಸಾ ಭಾಟ್ಯ ಸಂಗ್ರಹ ಅವಾಗ ಪ್ರಿಂಟ್ ಆಗಿತ್ತು. ಪ್ರಿಂಟ್ ಆಗಿ ಆರಾಧನೆಯಲ್ಲಿ ಅದರ ಆನೆ ಮೇಲೆ ಇಟ್ಟು ಮೆರವಣಿಗೆ ಮಾಡಿದರು. ಆ ಸಂದರ್ಭದಲ್ಲಿ ಈ ಬ್ರಾಹ್ಮಣ ತಲೆ ಮೇಲೆ ಇಟ್ಟುಕೊಂಡು ತೈ 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 ಕುಣಿದ್ರು ಅವರು. ಅದಾದಮೇಲೆ ಮಂತ್ರಾಲಯ ಪಾಠಶಾಲೆಗೆ ಬಂದರು ಅವರು. ಒಮ್ಮೆ ಆಷಾಢ ಶುದ್ಧ ಏಕಾದಶಿ ಮಧ್ಯಾಹ್ನ ನಮಗೆ ಪಾಠ ಹೇಳ್ತಿದ್ದಾರೆ. ಸಾಯಂಕಾಲ ತಪ್ತಮುದ್ರಾಧಾರಣ ಅಂತ ಮಾತಾಡಿಕೊಂಡು ನಾವು ಏನ ಸಂಸ್ಕೃತ ಮಾತಾಡ್ತಿದ್ರು, ಹಾಗೆ ಮಧ್ಯೆ ಮಧ್ಯೆ ತಮಿಳು ಹೇಳ್ತಾಯಿದ್ರು. ಏನು ಇಲ್ಲಿ ಸ್ವಾಮಿ ಇವತ್ತು ತಪ್ತಮುದ್ರಾಧಾರಣ ಕಾರ್ಯಕ್ರಮ ಇವತ್ತು. ಅವರು ರಾಯರ ಮೇಲೆ ಎಷ್ಟು ವಿಶ್ವಾಸ ಅಂದರೆ, ಮಂತ್ರಾಲಯದಲ್ಲಿ ಇದ್ದು 4-5 ವರ್ಷ ಇದ್ದವರು ಪ್ರತಿನಿತ್ಯದಲ್ಲೂ ಕೂಡ ನದಿಗೆ ಹೋಗಿ 108 ಮುನ್ನುಗೆ ಹಾಕ್ತಿದ್ರು. ಮತ್ತು ರಾಯರಿಗೆ ಬೆಳಗಿನ ಸಾಯಂಕಾಲದೊಳಗೆ 108 ಪ್ರದಕ್ಷಿಣೆ ತಿರುಗ್ತಿದ್ರು. ಪುಸ್ತಕ ಕೈ ಹಿಡ್ಕೋಬೇಕು, ಪಾಠ ಸಂಗ್ರಹ ಪುಸ್ತಕ ಹಿಡ್ಕೋಬೇಕು, ಗರ 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 ತಿರುಗ್ತಾಯಿದ್ರು. ಪಾಠ ಸಮಯ ಬಂದಾಗ ಒಳಗೆ ಬಂದು ಪಾಠ ಹೇಳ್ತಿದ್ರು.
ಅಂತ ಅಷ್ಟು ಭಕ್ತಿ ಇದ್ದವರು ಅಲ್ಲ. ಅದು ನಾ ಸುಮ್ಮನೆ ಇದು ಮಾಡಿದೆ, ಸ್ವಾಮಿ ಮತ್ತು ರಾಯರ ನೀವು ಭಾಳ ವಿಶ್ವಾಸ ಉಳ್ಳವರು, ನೀವು ಮುದ್ರೆ ಹಾಸ್ಯಬೋದಲ್ಲ ಇವತ್ತು ಅಂತ ಕೇಳಿದೆ ನಾನು. ಅವರು ಹಂಗೆ ಒಂಥರ ಅವ್ರಿಗೆ ಈ ಕಡೆ ನಾನು ಆಕ್ಷೇಪಣೆ ಮಾಡಿದಾಗ ಆಯ್ತು, ನೀವು ರಾಯರ ಭಕ್ತರು ನೀವು ಅಂತೇಳಿ. ಅವ್ರು ಹೇಳಿದ್ರು, ಎನ್ನಡ ನೀನು ಇದು ರಾಯರಿಂದ ಪ್ರಾರಂಭ ಆಗಿದೆ ಅಂತ ಹೇಳು, ನಾನು ಬಂದು ಹಾಸ್ಕೋತೀನಿ ಇವತ್ತು. ನಾನು ಈ ತಪ್ತ ಮುದ್ರಾಧಾರಣ ಪದ್ಧತಿ ರಾಯರಿಂದ ಬಂದದ ಅಂತ ನೀವು ಹೇಳಿ ಬೇಕಾದ್ರೆ ನಾನು ಹಾಸ್ಕೋತೀನಿ ಅಂತ. ಅಷ್ಟು ರಾಯರ ಬಗ್ಗೆ ಅವರಿಗೆ ವಿಶ್ವಾಸ, ಒಂದು ರಾಯರ ಅದು ವಿಶ್ವಾಸ ಬಂದಂದರೆ ಪರಂಪರೆಯಿಂದ ಬಂದ ವಿಶ್ವಾಸ ಅಲ್ಲ, ಆ ರಾಯರ ಗ್ರಂಥದ ಒಂದು ಅವರ ವೈದುಷ್ಯದಿಂದ ಅವರಿಗೆ ರಾಯರಲ್ಲಿ ವಿಶ್ವಾಸ ಭಕ್ತಿ ಬಂದಿತ್ತು ಅಂತ ಹೇಳ್ತಾ, ಈ ರೀತಿಯಾಗಿ ಅಗಮ್ಯ ಮಹಿಮರಾಗಿರ್ತಕ್ಕಂಥ ರಾಯರು ಪಟ್ಟಾಭಿಷಿಕ್ತರಾಗಿ ನಮ್ಮೆಲ್ಲರಿಗೂ ಕೂಡ ವರದ ಹಸ್ತದಿಂದ ನಮ್ಮನ್ನೆಲ್ಲರನ್ನು ರಕ್ಷಣೆ ಮಾಡಲಿಕ್ಕೆ ಕೂತಿದ್ದಾರೆ. ಅಂತಹ ರಾಯರ ಒಂದು ದಿವ್ಯವಾದ ಪಟ್ಟಾಭಿಷೇಕ, ಗುರುಗಳ ಅಮೃತವಾಣಿ ಕೇಳಿರ್ತಕ್ಕಂಥ ನಾವೇ ಧನ್ಯರು ಅಂತ ಹೇಳ್ತಾ, ಸಂಜೆ ಶ್ರೀಗಳು ಹೇಳಿದಂತೆ ಸಾಯಂಕಾಲ ವಿಶೇಷವಾಗಿರ್ತಕ್ಕಂಥ ಶೋಭಾಯಾತ್ರೆ, ಆಮೇಲೆ ಮತ್ತೆ ಪಟ್ಟಾಭಿಷೇಕ ರಾಯರಿಗೆ ಅಲ್ಲಿ